Hello, hello everyone. So, this reading would be for the September month. It's a monthly reading. Okay, this reading would be as per the zodiac sign. So, initially we'll start with the Aries. Aries ಅಂದರೆ ಮೇಷರಾಶಿ. ಓಕೆ, ಮೇಷರಾಶಿಯವರ ಓವರಾಲ್ ಎನರ್ಜೀಸ್ ಹೇಗಿರುತ್ತೆ, ಕೆರಿಯರ್ ಆ್ಯಂಡ್ ಫೈನಾನ್ಸಸ್ ಹೇಗಿರುತ್ತೆ, ಅಥವಾ ರಿಲೇಷನ್ಶಿಪ್ ಹೇಗಿರುತ್ತೆ ಈ ತಿಂಗಳಲ್ಲಿ. ಸೊ 3 ಕಾರ್ಡ್ಸ್ ಪಿಕಪ್ ಮಾಡಿದ್ದೀನಿ. ಸೊ ಐ ಪಿಕ್ಡ್ ಅಪ್ 3 ಕಾರ್ಡ್ಸ್. ಓಕೆ, ಓವರಾಲ್ ಎನರ್ಜಿ ಬಂದು ಕ್ರಿಯೇಟಿವಿಟಿ. ಓವರಾಲ್ ಎನರ್ಜಿ ಇಸ್ ಕ್ರಿಯೇಟಿವಿಟಿ. ಸೊ ದಿಸ್ ಮಂತ್ ದೇರ್ ವಿಲ್ ಬಿ ಅ ನ್ಯೂ ಆಪರ್ಚುನಿಟೀಸ್ ಓಪನಿಂಗ್ ಅಪ್ ಫಾರ್ ಯು. ಹೊಸ ಒಂದು ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ನಿಮಗೋಸ್ಕರ. ಸೊ ನೀವು ತುಂಬ ಎಂಥೂಸಿಯಾಸ್ಟಿಕ್ ಆಗಿರ್ತೀರ ಈ ತಿಂಗಳಲ್ಲಿ. ಟು ಮೇಕ್ ಇಟ್ ಮೋರ್ ಎಫೆಕ್ಟಿವ್, ಶೋ ಯುವರ್ ಕ್ರಿಯೇಟಿವಿಟಿ ಸ್ಕಿಲ್ಸ್. ಓಕೆ, ಸಿ ಹೊಸ ಒಂದು ಆಪರ್ಚುನಿಟಿ ಬಂದಿದೆ ನಮಗೆ. ಆಲ್ ರೈಟ್, ಸೊ ನಾವೇನು ಮಾಡಬೇಕು, ವಿ ನೀಡ್ ಟು ಶೋ ಅವರ್ 100%. ಓಕೆ, ನಿಮ್ಮ ಕ್ರಿಯೇಟಿವಿಟಿ ಸ್ಕಿಲ್ಸ್ ಏನಿದೆ ಆ ಒಂದು ಆಪರ್ಚುನಿಟಿ ಬಂದಾಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಗ್ರ್ಯಾಬ್ ಮಾಡಿಕೊಂಡು ಸೊ ನಿಮ್ಮಲ್ಲಿರೋ ಆ ಸ್ಕಿಲ್ಸ್ನ 4 ಜನಕ್ಕೆ ತೋರಿಸಿದ್ರೆ ಇಟ್ ಈಸ್ ಅ ಬೆನಿಫಿಷಿಯಲ್ ಫಾರ್ ಯು. ಓಕೆ, ಅದರಿಂದ ನಿಮ್ಗೆ ಹೊಸ ಹೊಸ ಆಪರ್ಚುನಿಟಿ ಓಪನ್ ಆಗುತ್ತೆ. ಆ್ಯಂಡ್ ಓಕೆ, ನೆಕ್ಸ್ಟ್ ಬಂದು ಫಿನಾನ್ಸಸ್, ಕೆರಿಯರಲ್ಲಾಗಲಿ ಇಲ್ಲ ಫಿನಾನ್ಸಸ್ ಆಗಲಿ ಈ ಸೆಪ್ಟೆಂಬರ್ ಮಂತ್ ಹೇಗಿರುತ್ತೆ. ಸಿ, ಇದು ಬಂದು ಕರೇಜ್ ಕಾರ್ಡ್. ಓಕೆ, ಸೊ ಈ ಒಂದು ಕರೇಜ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಯು ಆರ್ ಸಮ್ವೇರ್ ಇನ್ ಅ ಕಂಫರ್ಟ್ ಝೋನ್. ಓಕೆ, ವೆನ್ ಇಟ್ ಕಮ್ಸ್ ಟು ಯುವರ್ ಕೆರಿಯರ್ ಆರ್ ಫಿನಾನ್ಸಸ್, ಆ ಕಂಫರ್ಟ್ ಝೋನಿಂದ ನೀವು ಆಚೆ ಬರ್ತಾ ಇಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಕಮ್ ಔಟ್ ಫ್ರಮ್ ದಟ್ ಕಂಫರ್ಟ್ ಝೋನ್, ಯು ವಾಂಟ್ ಹ್ಯಾವ್ ದ ನ್ಯೂ ಆಪರ್ಚುನಿಟೀಸ್ ಕಮಿಂಗ್ ಇನ್. ಸೊ ಕೆರಿಯರ್ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಅಥವಾ ಫಿನಾನ್ಸಲ್ಲಿ ಮೇ ಬಿ ಯು ಆರ್ ಟ್ರೈಂಗ್ ಟು ಇನ್ವೆಸ್ಟ್ ಸಮ್ವೇರ್ ಎಲ್ಸ್, ಬಟ್ something is stopping from your end. Okay, that is what it is. So come out from your comfort zone. So invest best in the opportunities whenever you are getting in this whole month. Okay, next ಬಂದು ರಿಲೇಷನ್ಶಿಪ್. ಈ ಒಂದು ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ, ಸೊ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ, ದೇರ್ಸ್ ನಥಿಂಗ್ ಟು ಡೂ. ಓಕೆ, ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಈಗ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ, instead of going up opposite to that person or maybe to that relationship or whatever it is, all right, just have a pause. Okay, so just go with the flow. Okay, ಯಾಕಂದರೆ ನೀವು ಏನೇ ಒಂದು ಪಾಸ್ ಮಾಡಿದ್ರೆ ಇಲ್ಲ ಅಪೋಸ್ ಮಾಡಿದ್ರೆ, ಸೊ ವಾಟ್ ಹ್ಯಾಪನ್ಸ್ ಇಸ್ ಯು ಮೈಟ್ ಎಂಡ್ ಅಪ್ ಇನ್ ಅ ರಾಂಗ್ ಡೈರೆಕ್ಷನ್. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಯಾವೊಂದು ಡಿಸಿಷನ್ ಆಗಲಿ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ ಈ ತಿಂಗಳಲ್ಲಿ. ನಿಮ್ಮ ರಿಲೇಷನ್ಶಿಪ್ ತುಂಬ ಸ್ಮೂತ್ ಆಗಿರುತ್ತೆ. ಆ್ಯಂಡ್ there's no need to take any tensions when it comes to your relationship. Okay, so ಈ ಮಂತ್ ಆನ್ ಆನ್ ಓವರಾಲ್ ನೋಟ್, ಸೊ ನಿಮ್ಮ ಒಂದು ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ಈ ತಿಂಗಳಲ್ಲಿ. ಸೊ ಯು ನೀಡ್ ಟು ಕಮ್ ಔಟ್ ಫ್ರಮ್ ಎ ಕಂಫರ್ಟ್ ಝೋನ್. ಓಕೆ, ಕಂಫರ್ಟ್ ಝೋನಿಂದ ಆಚೆ ಬಂದರೆ ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ, ಸೊ ಡೋಂಟ್ ಸ್ಟಾಪ್ ಓವರ್ ದರ್. ಓಕೆ, ಇದು ನಂದಲ್ಲ. ಓಕೆ, ದಿಸ್ ಇಸ್ ನಾಟ್ ಮೈ ಜಾಬ್, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಾರಲ್ಲ. ಸೊ ದಟ್ ಈಸ್ ನಾಟ್ ದ ಥಿಂಗ್ ಯು ಹ್ಯಾವ್ ಟು ಡೂ. ಓಕೆ, ಸೊ ವಾಟ್ ಎವರ್ ಕಮ್ಸ್ ಟು ಯು, ಟೇಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಮೂವ್ ಅಕಾರ್ಡಿಂಗ್ಲಿ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಫಾರ್ ಏರಿಸ್, ಮೇಷರಾಶಿ ಈ ಸೆಪ್ಟೆಂಬರ್ ತಿಂಗಳಿಗೆ. ಆಲ್ ರೈಟ್, ಸೊ ವಿಲ್ ಕ್ಯಾಚ್ ಅಪ್ ಫಾರ್ ದಿ ನೆಕ್ಸ್ಟ್ ಮಂತ್. ಓಕೆ, ಥ್ಯಾಂಕ್ ಯು.